ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಬಾಬಾ ವಾಂಗಾ ಎಂಬ ಅಂಧ ಹೆಂಗಸಿನ ಬಗ್ಗೆ ಎಂದಾದರೂ ಕೇಳಿದ್ದೀರಾ? ಕೇಳಿಲ್ಲವಾದರೆ ಈ ವಿಡಿಯೋವನ್ನು ನೀವು ನೋಡಲೇಬೇಕು. ನಿಖರವಾಗಿ ಭವಿಷ್ಯವಾಣಿಯನ್ನು ಹೇಳಬಲ್ಲ ಈ ಅಂಧ ಹೆಂಗಸು ತನ್ನೊಳಗೆ ಹಲವಾರು ರಹಸ್ಯಗಳನ್ನಿಟ್ಟುಕೊಂಡು ಕೊನೆಗೂ ಸತ್ತು ಹೋಗುತ್ತಾಳೆ. ಆದರೆ ಆಕೆಯು ನುಡಿದ ಭವಿಷ್ಯವಾಣಿಗಳು ನಿಜವಾಗುತ್ತಿರುವುದು ಮತ್ತು ನಿಜವಾಗಿರುವುದು ಮಾತ್ರ ಜನರನ್ನು ವಿಸ್ಮಯಗೊಳಿಸಿದೆ. ಬಾಬಾ ವಾಂಗಾ ವಾಂಗೇಲಿಯಾದಲ್ಲಿ ಜನಿಸಿದ ಒಬ್ಬ ಸಾಮಾನ್ಯ ಮಹಿಳೆ. ಬಾಲ್ಯದಿಂದ 12 ವರ್ಷಗಳವರೆಗೆ ಸಾಮಾನ್ಯ ಬಾಲಕಿಯಂತೆ ಜೀವನ ಕಳೆದ ನಂತರ ಈಕೆಯ ಬದುಕಲ್ಲೊಂದು ತಿರುವು ಬರುತ್ತದೆ. ಅದುವೇ ಮರಳಿನ ಸುಂಟರಗಾಳಿ. ಈ ಭೀಕರ ಸುಂಟರಗಾಳಿಯ ತೆಕ್ಕೆಗೆ ಸಿಲುಕಿದ ಬಳಿಕ ಬಾಬಾ ವಾಂಗಾ ಎಂಬಾಕೆಯು ತನ್ನ ದೃಷ್ಟಿಯನ್ನು ಕಳೆದುಕೊಂಡಿದ್ದಳು ಎಂದು ಹೇಳಲಾಗುತ್ತದೆ. ಆದರೆ ಆಕೆಯ ಜೀವನದ ನಿಜವಾದ ಪಯಣ ಆಗಷ್ಟೇ ಶುರುವಾಗಿತ್ತು. ಈ ಸುಂಟರಗಾಳಿಯಲ್ಲಿ ತನ್ನ ದೃಷ್ಟಿಯನ್ನು ಕಳೆದುಕೊಂಡ ಬಾಬಾ ವಾಂಗಾಳಿಗೆ ಒಂದು ಬೇರೆ ರೀತಿಯ ವಿಶಿಷ್ಟ ಶಕ್ತಿಯೊಂದು ಪ್ರಾಪ್ತಿಯಾಗುತ್ತದೆ. ಸ್ನೇಹಿತರೆ, ಬಾಬಾ ವಾಂಗಾಳಿಗೆ ಸಿಕ್ಕ ಆ ರಹಸ್ಯಮಯ ಶಕ್ತಿಯೇ ನಿಖರವಾಗಿ ಭವಿಷ್ಯವನ್ನು ನೋಡುವ ಶಕ್ತಿ. ಬಾಬಾ ವಾಂಗಾಳು ಒಂದು ಟಿವಿ ಚಾನೆಲ್ಗೆ ಕೊಟ್ಟ ಸಂದರ್ಶನವೊಂದರಲ್ಲಿ ಕಣ್ಣು ಕಾಣಿಸದ ತನಗೆ ಯಾವುದೇ ವ್ಯಕ್ತಿ ಅಥವಾ ಘಟನೆಗಳ ಭವಿಷ್ಯವಾಣಿ ಹೇಗೆ ಕಾಣಿಸುತ್ತದೆ ಎಂದು ಹೇಳಿದ್ದಳು. ಆಕೆ ಹೇಳುವ ಪ್ರಕಾರ ಯಾವ ವ್ಯಕ್ತಿ ಆಕೆಯ ಎದುರಿಗೆ ಬಂದು ನಿಲ್ಲುತ್ತಾನೋ ಆತನ ಶರೀರದ ಆಕೃತಿಯಲ್ಲಿ ಒಂದು ರೀತಿಯ ಶಕ್ತಿಯ ಅನುಭವ ತನಗಾಗುತ್ತದೆ ಮತ್ತು ಆ ರಹಸ್ಯಮಯ ಶಕ್ತಿಯೇ ತನ್ನನ್ನು ಶೂನ್ಯಕ್ಕೆ ಕರೆದೊಯ್ದು ಎದುರಿದ್ದ ವ್ಯಕ್ತಿಯ ಜನ್ಮದಿಂದ ಮೃತ್ಯುವರೆಗಿನ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತದೆ ಎಂಬುದು ಆಕೆಯ ಹೇಳಿಕೆಯಾಗಿತ್ತು. ಸ್ನೇಹಿತರೆ, ಈ ಬಾಬಾ ವಾಂಗಾ ತನ್ನ ಜೀವನ ಕಾಲದಲ್ಲಿ 600ಕ್ಕಿಂತಲೂ ಹೆಚ್ಚು ಜನರ ಭವಿಷ್ಯವನ್ನು ನಿಖರವಾಗಿ ಹೇಳಿದ್ದಳು. ಇಷ್ಟು ಮಾತ್ರವಲ್ಲದೆ ಬಾಬಾ ವಾಂಗಾ ಪ್ರಪಂಚದ ಕೆಲವು ಮಹತ್ವಪೂರ್ಣ ಘಟನೆಗಳ ಭವಿಷ್ಯವನ್ನು ಹೇಳಿದ್ದಳು. ಅವುಗಳಲ್ಲಿ ಹೆಚ್ಚಿನವುಗಳು ನಿಜವಾಗಿವೆ. ವಾಂಗಾಳು ಹೇಳಿದ್ದಳು, 2 ಉಕ್ಕಿನ ಹಕ್ಕಿಗಳು ಅಮೆರಿಕದಲ್ಲಿ ವಿಧ್ವಂಸಕ ಕೃತ್ಯ ಎಸಗಲಿವೆ ಎಂದು. ನಂತರ ಮುಂದೆ ಅಮೆರಿಕದ ಟ್ವಿನ್ ಟವರ್ನ ಮೇಲೆ ಉಗ್ರಗಾಮಿಗಳು 2 ವಿಮಾನಗಳನ್ನು ಹೈಜಾಕ್ ಮಾಡಿ ಅದನ್ನು ಆ ಟ್ವಿನ್ ಟವರ್ಗೆ ಡಿಕ್ಕಿ ಹೊಡೆಸಿದ್ದರು. ಸಾಕಷ್ಟು ಸಾವು ನೋವುಗಳುಂಟಾದ ಈ ಘಟನೆಯಿಂದ ಅಮೆರಿಕವು ಮಾತ್ರವಲ್ಲದೆ ಇಡೀ ವಿಶ್ವವೇ ದಂಗಾಗಿತ್ತು. ಸಮುದ್ರದಲ್ಲಿ ಬೀಸಿದ ಸುಂಟರಗಾಳಿಯು ಎಲ್ಲವನ್ನು ಧ್ವಂಸಗೈಯುತ್ತದೆ ಎಂದು ಬಾಬಾ ವಾಂಗಾ ಹೇಳಿದ್ದಳು. ಆಕೆಯು ಹೇಳಿದಂತೆಯೇ ಮುಂದೆ ಜಪಾನ್ನಲ್ಲಿ ಭಯಾನಕ ಸುನಾಮಿ ಬಂದೆರಗಿತ್ತು. ವಾಂಗಾ ಅಮೆರಿಕದ 44ನೇ ಅಧ್ಯಕ್ಷ ಆಫ್ರಿಕಾ ಮೂಲದವನಾಗಿರುತ್ತಾನೆ ಎಂದು ಹೇಳಿದ್ದಳು. ಇದರ ನಂತರವೇ ಒಬಾಮಾ ಅಮೆರಿಕದ ರಾಷ್ಟ್ರಪತಿಯಾಗಿದ್ದರು. ಇಷ್ಟು ಮಾತ್ರವಲ್ಲದೆ ಬಾಬಾ ವಾಂಗಾಳು 1984ರಲ್ಲಿ ಏಷ್ಯಾದ ಪ್ರಮುಖ ವ್ಯಕ್ತಿಯೊಬ್ಬರು ತನ್ನದೇ ವಿಶ್ವಾಸಾರ್ಹ ವ್ಯಕ್ತಿಗಳಿಂದ ಕೊಲೆಗೈಯಲ್ಪಡುತ್ತಾರೆ ಎಂದು ಹೇಳಿದ್ದಳು. ಅದರಂತೆಯೇ ಇಂದಿರಾ ಗಾಂಧಿಯನ್ನು ಆಕೆಯ ಅಂಗರಕ್ಷಕರೇ ಶೂಟ್ ಮಾಡಿ ಸಾಯಿಸಿದ್ದರು. ಸ್ನೇಹಿತರೆ, ಆದರೆ ಇದೆಲ್ಲಕ್ಕಿಂತಲೂ ಬಾಬಾ ವಾಂಗಾಳು 2019 ಮತ್ತು ನಂತರದ ಮುಂದಿನ ವರ್ಷಗಳ ಭವಿಷ್ಯವನ್ನು ಹೇಳಿರುತ್ತಾಳೆ. ಒಂದು ವೇಳೆ ಆಕೆ ಹೇಳಿದಂತೆ ಮುಂದಿನ ದಿನಗಳಲ್ಲಿ ನಡೆದರೆ ಆ ಘಟನೆಗಳನ್ನು ಕಂಡು ಮನುಷ್ಯ ಕಂಗಾಲಾಗುವುದಂತೂ ಗ್ಯಾರಂಟಿ. ವಾಂಗಾ ಹೇಳುವಂತೆ 2019ರ ಕೊನೆಯಲ್ಲಿ ಅಮೆರಿಕದ ಕೆಲವು ಭಾಗಗಳಲ್ಲಿ ಹರಿಕೇನ್ ಬಂದು ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟವನ್ನುಂಟು ಮಾಡುತ್ತದೆ. ತನ್ನ ರಣನೀತಿಯ ಮೂಲಕ ಚೀನಾವು ಮುಂಬರುವ ವರ್ಷಗಳಲ್ಲಿ ಪ್ರಪಂಚದ ಬಲಿಷ್ಠ ರಾಷ್ಟ್ರವಾಗಿ ಎದ್ದು ನಿಲ್ಲುತ್ತದೆ. ಇದರರ್ಥ ಈ ವರ್ಷದಲ್ಲಿ ಪ್ರಕೃತಿ ವಿಕೋಪದಿಂದಾಗಿ ಅಮೆರಿಕವು ಅಪಾರ ಪ್ರಮಾಣದಲ್ಲಿ ನಷ್ಟವನ್ನು ಎದುರಿಸಲಿದೆ ಮತ್ತು ಚೀನಾ ಒಂದು ಸರ್ವಶಕ್ತಿಯ ರೂಪದಲ್ಲಿ ಪ್ರಪಂಚದ ಎದುರು ನಿಲ್ಲುತ್ತದೆ ಎಂದಾಗಿದೆ. ವಾಂಗಾ ಮುಂದೆ ಹೇಳುತ್ತಾ, ದಿ ಪಿಗ್ಸ್ ವಿಲ್ ಬಿಕಮ್ ಬ್ರದರ್ಸ್ ಟು ಮ್ಯಾನ್ ಎಂದಿದ್ದರು. ಸ್ನೇಹಿತರೆ, ಕೆಲವು ವಿಶೇಷಜ್ಞರ ಪ್ರಕಾರ
2019-20 ನಡುವೆ ಮನುಷ್ಯ ಪ್ರಾಣಿಗಳ ಬೆಸ್ಟ್ ಫ್ರೆಂಡ್ ಆಗಿಬಿಡುತ್ತಾನೆ ಮತ್ತು ಬಹುಶಃ ಮನುಷ್ಯ ಅವುಗಳ ಭಾಷೆಯನ್ನು ಅರ್ಥೈಸಿಕೊಳ್ಳಬಲ್ಲ ಎಂಬುದಾಗಿದೆ. ಇಲ್ಲಿ ಆಶ್ಚರ್ಯವೇನೆಂದರೆ ಜಪಾನ್ ಕಳೆದ ಕೆಲವು ವರ್ಷಗಳಿಂದ ಇದೇ ಟೆಕ್ನಾಲಜಿಯ ಬಗ್ಗೆ ಕೆಲಸ ಮಾಡುತ್ತಿದೆ. ಜಪಾನ್ ಹೇಳುವಂತೆ ಅಲ್ಲಿನ ವಿಜ್ಞಾನಿಗಳ ತಂಡವು 2019 ಅಂತ್ಯದ ಒಳಗೆ ಒಂದು ವಿಶಿಷ್ಟವಾದ ಡಿವೈಸ್ ಒಂದನ್ನು ತಯಾರಿಸಲಿದೆ. ಈ ಡಿವೈಸ್ನ ಮೂಲಕ ಮನುಷ್ಯನಿಗೆ ಪ್ರಾಣಿಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ವಾಂಗಾಳು ಹೇಳುವಂತೆ ಒಂದು ಸೂರ್ಯಗ್ರಹಣದ ಸಮಯದಲ್ಲಿ ಘೋರವಾದ ಮತ್ತು ದೀರ್ಘವಾದ ಕತ್ತಲು ಭೂಮಿಯನ್ನು ಆವರಿಸಲಿದೆ. ಆ ಸಮಯದಲ್ಲಿ ಅಂತರಿಕ್ಷದಿಂದ ರಾಕ್ಷಸ ಗಾತ್ರದ ಉಲ್ಕಾಪಿಂಡವೊಂದು ಭೂಮಿಗೆ ಅಪ್ಪಳಿಸಲಿದೆ. ಈ ದೈತ್ಯಾಕಾರದ ಉಲ್ಕಾಪಿಂಡವನ್ನು ಹಗಲು ಹೊತ್ತಲ್ಲೂ ನೋಡಲು ಸಾಧ್ಯವಾಗಿರುತ್ತದೆ. ಸ್ನೇಹಿತರೆ, ನಿಮಗಾಶ್ಚರ್ಯವಾಗಬಹುದು. ಅದೇನೆಂದರೆ ನಾಸಾವು 2019 ಅಂದರೆ ಇದೇ ವರ್ಷದಲ್ಲಿ ಒಂದು ವಿಶಾಲ ಉಲ್ಕಾಪಿಂಡ ಭೂಮಿಯ ಅಟ್ಲಾಂಟಿಕ್ ಮಹಾಸಾಗರದ ಮೇಲೆ ಬೀಳುವ ಸಾಧ್ಯತೆ ಇದೆ ಎಂದು ಹೇಳಿದೆ. ಈ ಉಲ್ಕಾಪಿಂಡದ ಡಯಾಮೀಟರ್ 1.3 ಕಿಲೋಮೀಟರ್ ಆಗಿದೆ. ಒಂದು ವೇಳೆ ಇದು ಭೂಮಿಗೆ ಅಪ್ಪಳಿಸಿದರೆ ಇದರ ಕೆಪಾಸಿಟಿ 44,000 ಮೆಗಾಟನ್ ನಷ್ಟಿರುತ್ತದೆ. ಇದರಿಂದ ಭೂಮಿಯ ಒಂದು ದೊಡ್ಡ ಭಾಗದಲ್ಲಿ ವಿನಾಶ ಮತ್ತು ಆತಂಕ ಸೃಷ್ಟಿಯಾಗಿ ಹೋಗುತ್ತದೆ. ಸ್ನೇಹಿತರೆ, ವಾಂಗಾ ಹೇಳುವಂತೆ 2022ರಲ್ಲಿ ಮನುಷ್ಯ ಪ್ರಕೃತಿಗೆ ನೇರವಾಗಿ ಸವಾಲೊಡ್ಡುತ್ತಾನೆ ಎಂಬುದಾಗಿದೆ. ಆಕಾಶದಲ್ಲಿ 2 ಬೆಂಕಿಯುಂಡೆಗಳು ಕಾಣಸಿಗುತ್ತವೆ ಎಂದು ವಾಂಗಾ ಹೇಳುತ್ತಾರೆ. ಸ್ನೇಹಿತರೆ, ಬಾಬಾ ವಾಂಗಾರ ಈ ಸ್ಟೇಟ್ಮೆಂಟ್ ಅನ್ನು ಬಿಡಿಸಿದರೆ ಬಾಬಾ ವಾಂಗಾ ಹೇಳಿದ್ದ ಆ ಬೆಂಕಿಯುಂಡೆ ಬೇರೇನು ಆಗಿರದೆ ನಮ್ಮ ಸೂರ್ಯನೇ ಆಗಿದ್ದಾನೆ. ಅಂದರೆ ಭವಿಷ್ಯದಲ್ಲಿ ಮನುಷ್ಯ ಒಂದು ಕೃತಕ ಸೂರ್ಯನನ್ನು ನಿರ್ಮಿಸುತ್ತಾನೆ ಎಂದಾಗಿದೆ. ಸ್ನೇಹಿತರೆ, ವಾಂಗಾರ ಈ ಮಾತಿಗೆ ಪೂರಕವೆಂಬಂತೆ ಚೀನಾವು ಕೆಲವು ವರ್ಷಗಳಿಂದ ಕೃತಕ ಸೂರ್ಯನನ್ನು ನಿರ್ಮಿಸುವ ನಿಮಿತ್ತ ಕಾರ್ಯಗತವಾಗಿದೆ. ಇಷ್ಟಲ್ಲದೆ 2018ರಲ್ಲಿ ಚೀನಾವು ಈ ನಕಲಿ ಸೂರ್ಯನ ಟೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಅನ್ನು ಕೂಡ ಭೂಮಿಯ ಮೇಲೆ ನಡೆಸಿತ್ತು. ಆಕ್ಚುಲಿ ಚೀನಾ ಈ ಟೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ನಲ್ಲಿ ಯಶಸ್ವಿಯೂ ಕೂಡ ಆಗಿತ್ತು. ಚೀನಾ ಹೇಳುವಂತೆ ಸದ್ಯದಲ್ಲಿಯೇ ಈ ಆರ್ಟಿಫಿಷಿಯಲ್ ಸೂರ್ಯನನ್ನು ಪ್ರಪಂಚದ ಮುಂದೆ ತರುತ್ತದೆ ಎಂದಾಗಿದೆ. ಇದರಿಂದಾಗಿ ಮನುಷ್ಯ ಪ್ರಕೃತಿಗೆ ನೇರವಾಗಿ ಸವಾಲೊಡ್ಡಿದ ಹಾಗಾಗುತ್ತದೆ. ವಾಂಗಾ ಮುಂದೆ ಹೇಳುತ್ತಾ 2050ರಲ್ಲಿ ಮನುಷ್ಯ ಮತ್ತು ರೋಬೋಟ್ ಒಟ್ಟು ಸೇರುವರು. ಇವುಗಳನ್ನು ಸೈಬೋರ್ಡ್ಸ್ ಎಂದು ಹೇಳಲಾಗುತ್ತದೆ. ಮನುಷ್ಯನ ಇದೇ ಮಿಸ್ಟೇಕ್ ಮಾನವ ಪ್ರಜಾತಿಯ ನಾಶಕ್ಕೆ ಕಾರಣವಾಗುತ್ತದೆ. ಮನುಷ್ಯನಿಂದ ನಿರ್ಮಿತ ಈ ಸೈಬೋರ್ಡ್ಸ್ಗಳು ಒಂದು ದಿನ ಮನುಷ್ಯ ಪ್ರಜಾತಿಯ ಅಂತ್ಯಕ್ಕೆ ಕಾರಣವಾಗುತ್ತದೆ ಎಂಬುದು ಬಾಬಾ ವಾಂಗಾ ಮಾತಿನ ತಾತ್ಪರ್ಯವಾಗಿದೆ. ಸ್ನೇಹಿತರೆ, ಬಾಬಾ ವಾಂಗಾ 3ನೇ ವಿಶ್ವಯುದ್ಧದಿಂದ ಹಿಡಿದು ಏಲಿಯನ್ಗಳು ಭೂಮಿಗೆ ಬಂದು ನಮ್ಮನ್ನಾಳುವ ಸಂಭಾವನೆಗಳನ್ನೊಳಗೊಂಡ ಹಲವಾರು ವಿಸ್ಮಯಕಾರಿ ಭವಿಷ್ಯವಾಣಿಯನ್ನು ಹೇಳಿದ್ದಾರೆ. ಬಾಬಾ ವಾಂಗಾರ ಇನ್ನೂ ಕೆಲವು ಭವಿಷ್ಯವಾಣಿಗಳನ್ನು ಬಹಿರಂಗಪಡಿಸದೆ ಅತ್ಯಂತ ಗೌಪ್ಯವಾಗಿಡಲಾಗಿದೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಹೇಗನಿಸಿತು ನಮ್ಮ ಇವತ್ತಿನ ವಿಡಿಯೋ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.